ಹಲೋ, ಹಾಂ ಹೇಳಿ. ನಮ್ಗೆ ಗಿಲ್ಲಿ ಬೇಕು. ಅಂತೂ ಇವು ಫಿಕ್ಸ್ ಕೊಟ್ಟಿದ್ದೀನಿ. ಸೊ ಅಣ್ಣ ಗಿಲ್ಲಿನೇ ಗೆಲ್ಲಿ. ನಮ್ಗೆ ಗಿಲ್ಲಿ ಬರಲಿ, ಸೆಕೆಂಡ್ ಕಾವ್ಯ ಬರಲಿ. ಗಿಲ್ಲಿ ಗೆಲ್ಬೇಕು. ಸುದೀಪ್ ಸರ್ ಆ್ಯಕ್ಚುಲಿ ಬಿಗ್ ಬಾಸ್ ನೋಡ್ತಾರೋ ಎಲ್ಲೋ ಮನೇಲಿ. ಆ್ಯಕ್ಚುಲಿ ಗಿಲ್ಲಿಯಿಂದಾನೇ ಬಿಗ್ ಬಾಸಿಂದ ಗಿಲ್ಲಿ ಅಲ್ಲ. ಟ್ರೂ ಎಂಟರ್ಟೈನರ್ ಅಂದರೆ ಗಿಲ್ಲಿನೇ. ಸೊ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನುರಾಜ್ ಮಾತಾಡ್ತಾ ಇದ್ದೀನಿ. ಸೊ ನಾನಂತೂ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಗಿಲ್ಲಿ ನಟ ಗೆಲ್ಲಬೇಕು. ಸೊ ಗಿಲ್ಲಿಗೋಸ್ಕರ ಇದು ಮಾಡಬೇಕು ಅಂದ್ಬಿಟ್ಟು ಕ್ಯಾಂಪೇನ್ ಮಾಡಬೇಕು ಅಂತ. ಸೊ ಎಲ್ಲರೂ ಯಾರೇ ನೋಡ್ತಾ ಇದ್ರು ಅವರೆಲ್ಲ ದಯವಿಟ್ಟು ಗಿಲ್ಲಿಗೆ 99 ವೋಟ್ಸ್ ಹಾಕಿ. ಜಸ್ಟ್ ಬಿಕಾಸ್ ನನಗೆ ಯಾಕೋ ಈಗ ನಂಬಿಕೆ ಇಲ್ಲ ಅವನೇನಾದರೂ ಸೋಲ್ಸಾರ ಅಂತ. ಸೊ ನಾವು ಎಲ್ಲ ಸೇರಿ ಪ್ರಯತ್ನ ಮಾಡೋಣ. ಅದು ಮೀರಿ ಏನಾದರೂ ಮಾಡಿದ್ರೆ ಅವಾಗ ಇದು ಬಿಗ್ ಬಾಸ್ ಶೋ ಫೇಕಾ ನಿಜನಾ ಅಂತ ಗೊತ್ತಾಗುತ್ತೆ. ತುಂಬ ಜನ ಕಮೆಂಟ್ ಮಾಡಿದರು, ಸುದೀಪ್ ಸರ್ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಹೇಳಿದ್ರಲ್ಲ, ಏನು ಎಂಟರ್ಟೈನರ್ ಆಫ್ ದಿ ಸೀಸನ್ ಬಂದ್ಬಿಟ್ಟು ಧ್ರುವಂತ್ ಅಂತ. ಸೊ ಆ ಟಾಪಿಕ್ ಇಟ್ಕೊಂಡು ನಾನು ಪಬ್ಲಿಕ್ ಹತ್ರ ಕೇಳ್ತೀನಿ. ಬ್ರೋ ನಮಸ್ಕಾರ. ನಮಸ್ತೆ ಹೇಳಿ. ಏನು ನಿಮ್ಮ ಹೆಸರು? ಪವನ್ ಕುಮಾರ್. ಸೊ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹೌದು, ನೋಡ್ತಾ ಇದ್ದೀವಿ. ಸೊ ಇವತ್ತು ನಂದು ಟಾಪಿಕ್ ಬಂದ್ಬಿಟ್ಟು ಸುದೀಪ್ ಸರ್ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಎಂಟರ್ಟೈನರ್ ಆಫ್ ದಿ ಸೀಸನ್ ಬಂದ್ಬಿಟ್ಟು ಯಾರು? ಧ್ರುವಂತ್ ಅಂತ ಹೇಳಿದ್ರು. ಸೊ ನಿಮ್ಮ ಪ್ರಕಾರ ಯಾರು ಅವರು? ಸುದೀಪ್ ಸರ್ ಆ್ಯಕ್ಚುಲಿ ಬಿಗ್ ಬಾಸ್ ನೋಡ್ತಾರೋ ಎಲ್ಲೋ ಮನೇಲಿ. ಅವರು ಎಂಟರ್ಟೈನರ್ ಆಫ್ ದಿ ಇಯರ್ ಅವ್ರಿಗೆ ಕೊಟ್ಬಿಟ್ಟು ನಾವು ಆ್ಯಕ್ಚುಲಿ ಗಿಲ್ಲಿಯಿಂದ ಅವರು ಸುದೀಪ್ ಸರ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ಅದು ರಾಂಗ್. ಅದು ಆ್ಯಕ್ಚುಲಿ ಅವ್ರಿಗೆ ಕೊಡಬಾರ್ದಾಗಿತ್ತು, ಗಿಲ್ಲಿ ಅವ್ರಿಗೆ ಕೊಡಬೇಕು. ಆ್ಯಕ್ಚುಲಿ ಏನಂದರೆ ಗಿಲ್ಲಿ ಅವ್ರ ಎಂಟರ್ಟೈನ್ಮೆಂಟ್ ಜಾಸ್ತಿ ಅದರಲ್ಲಿ. ಆ್ಯಕ್ಚುಲಿ ಗಿಲ್ಲಿಯಿಂದಾನೇ ಬಿಗ್ ಬಾಸಿಂದ ಗಿಲ್ಲಿ ಅಲ್ಲ ಅಲ್ವಾ? ಗಿಲ್ಲಿಯಿಂದಾನೇ ಬಿಗ್ ಬಾಸು. ಅವ್ರಿಗೆ ಕೊಟ್ಬಿಟ್ಟು ಗಿಲ್ಲಿ ಅವ್ರನ್ನ ಇದು ಮಾಡಿದ್ರೆ ಓಕೆನಾ? ಸೊ ನಿಮ್ಗೆ ಇಷ್ಟ ಆಗಿಲ್ಲ ನಿಮ್ಮ ಪ್ರಕಾರ ಗಿಲ್ಲಿ ಅಂತ ಹೇಳ್ತಾ ಇದ್ದೀರಾ? ಹೌದು, ನಾವು ಗಿಲ್ಲಿಗೋಸ್ಕರನೇ ಬಿಗ್ ಬಾಸ್ ನೋಡ್ತಾ ಇರೋದು. ಆ್ಯಕ್ಚುಲಿ ನಾವು ಬಿಗ್ ಬಾಸಿಂದನೇ ಗಿಲ್ಲಿ ನೋಡೋದು. ಅದಕ್ಕೆ ಅದು ಸ್ಟೇಟ್ಮೆಂಟ್ ರಾಂಗ್ ಅನ್ಕೊತೀನಿ. ಓಕೆ ಬ್ರೋ, ಥ್ಯಾಂಕ್ ಯು. ಅಣ್ಣ ನಮಸ್ಕಾರ, ನನ್ನ ಹೆಸರು ಮನುರಾಜ್ ಅಂತ. ಹಾಂ, ಈಗ ಬಿಗ್ ಬಾಸ್ ಒಳಗಡೆ ಮೊನ್ನೆ ಸುದೀಪ್ ಸರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಟ್ರೂ ಅಂದರೆ ಎಂಟರ್ಟೈನರ್ ಆಫ್ ದಿ ಸೀಸನ್ ಬಂದ್ಬಿಟ್ಟು ಗಿಲ್ಲಿ ಅಲ್ಲ ಧ್ರುವಂತ್ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಯಾರು ಮತ್ತು ಯಾಕೆ ಆಗಬೇಕಾಗಿತ್ತು? ಅವ್ರು ಹೇಳಿದ್ದು ಕರೆಕ್ಟಾ? ಹಲೋ, ಹಾಂ ಹೇಳಿ. ನಮ್ಗೆ ಗಿಲ್ಲಿ ಬೇಕು. ಅಯ್ಯೋ, ಎಂಟರ್ಟೈನರ್ ಯಾರು ನಿಮ್ಮ ಪ್ರಕಾರ, ಗಿಲ್ಲಿನ ಧ್ರುವಂತ? ನಮ್ಮ ಗಿಲ್ಲಿ. ಸುದೀಪ್ ಸರ್ ಒಂದು ಹೇಳಿದ್ದು ನಿಮ್ಮ ತಪ್ಪು. ನಮ್ಗೆ ಗಿಲ್ಲಿ ಬೇಕು. ಬೇರೆ ಏನಾದ್ರು ಹೇಳ್ತೀರಾ? ಇಲ್ಲ, ಬೇಡ ಸಾಕು, ನಮ್ಗೆ ಅವರೇ ಬೇಕು. ಈ ಸುದೀಪ್ ಸರ್ ಹೇಳಿದ್ದು ಕರೆಕ್ಟು. ಆದರೆ ಗಿಲ್ಲಿಯವರು ಅವರು ತುಂಬ ಒಂದು ಆಕ್ಟಿವಿಟಿವ್ ಆಗಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಮಾತಾಡೋದ್ರಲ್ಲಿ ಅಷ್ಟೇ ಒಂದು ನಯ ವಿನಯ ಅನ್ನೋದು ಅವರು ಹಿಡಿದು ಮಾತಾಡ್ತಾರೆ ಮಾತಿನಲ್ಲಿ. ಆದರೆ ಅವರು ತಮಾಷೆನೂ ಕಾಮಿಡಿನೂ ಮಾಡ್ತಾರೆ, ಆಟನೂ ಆಡ್ತಾರೆ. ಆದರೆ ಅವರು ಸ್ವಲ್ಪ ಒಂದು ನೀಟ್ನೆಸ್ ಇದಿಲ್ಲ. ಅವರು ತಲೆ ಬಾಚೆಲ್ಲ ಇದು ಮಾಡಲ್ಲ. ಅದಕ್ಕೋಸ್ಕರವಾಗಿ ಜನ ಏನೇ ಆದ್ರೂ ತಿಳಿದಿರೋ ಹುಡುಗ ಇರ್ಬೋದು, ತಿಳಿದಿರೋ ಹುಡುಗನೇ ಇರ್ಬೋದು, ನಮ್ಮ ಕರ್ನಾಟಕದ ಹುಡುಗ ಎಲ್ಲ ಇದರಲ್ಲಿ ಆಕ್ಟಿವಿಟಿ ಆಗಿದ್ದಾನೆ. ಹಂಗಾರೆ ನಿಮ್ಮ ಪ್ರಕಾರ ಚೆನ್ನಾಗಿ ಆಡ್ತಾರೆ ಅದು ಗಿಲ್ಲಿ. ನಿಮ್ಗೆ ಯಾರು ಗೆಲ್ಲಬೇಕು? ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿ ಗೆಲ್ಬೇಕಾ? ಗಿಲ್ಲಿ ಅಲ್ಲ ಅಂದರೆ ಕೆಲವ್ರು ಜನ ತಪ್ಪು ತಿಳ್ಕೊಂಡಿರ್ಬೋದು. ಈ ಕೆಲಸಗಳಿಂದ ಹೋಗಿ ಬರ್ತಾರೆ ಸಾಯಂಕಾಲ ಟೈಮು. ಅವರು ಒಂದು ಸ್ವಲ್ಪ ಬೇಜಾರದಲ್ಲಿ ಫೀಲಿಂಗ್ನಲ್ಲಿ ಏನೋ ಇರ್ತಾರೆ. ಅದೇ ಬಿಗ್ ಬಾಸ್ ಬಂದರೆ ನೋಡೋಣಪ್ಪ ಅಂತ. ಆ ತಮಾಷೆ ಕಾಮಿಡಿ ಇರೋದ್ರಿಂದನೇ ಬಿಗ್ ಬಾಸ್ ನೋಡ್ತಾ ಇರೋದು. ಸುಮಾರು 100%ನಲ್ಲಿ 75% ಗಿಲ್ಲಿಗೋಸ್ಕರ ನೋಡ್ತಾ ಇದ್ದಾರೆ. ಕಾರಣ ಅಷ್ಟು ಅವನ ಮುಖದಲ್ಲಿ ಕಳೆಬಾರ ಇದೆ, ಅಷ್ಟೇ ಅವನು ಆಕ್ಟಿವಿಟಿವ್ ಆಗಿ ಚೆನ್ನಾಗಿ ಮಾತಾಡ್ತಾನೆ. ಒಂಥರ ಎಲ್ಲರಿಗೂ ಒಂದು ಅಕ್ಕ ತಂಗಿ ಅಣ್ಣ, ಇವಾಗ ಅವ್ರ ಹೆಸರಿದ್ದು ಯಾರಿಗೂ ಕರೆದಿಲ್ಲ ನಾವು ತಿಳಿದ ಮಟ್ಟಿಗೆ. ಎಲ್ಲರಿಗೂ ಅಕ್ಕ ಅಣ್ಣ ಅಂತ ಒಂದು ಗೌರವ ಮರ್ಯಾದೆ ಕೊಡ್ತಾ ಇದ್ದಾನೆ. ಎಲ್ಲಿ ಒಳಗಡೆ ಇರೋರಿಗೆ. ಅದು ಇವತ್ತು ಇರ್ತಾರೆ, ನಾಳೆ ಬರ್ತಾರೆ. ಸೋಲು ಗೆಲುವು ಸೆಕೆಂಡ್ರಿ. ಆದರೆ ಗಿಲ್ಲಿ ಮಾತ್ರ ಸೂಪರ್ ಆಕ್ಟಿವ್. ಸೊ ಕೇಳಿದ್ರಲ್ಲ ಇದಿಷ್ಟು ಅಣ್ಣದ ಮಾತು. ಸೊ ಎಲ್ಲರೂ ಅಷ್ಟೇ ಗಿಲ್ಲಿನೇ. ಪೊಲೀಸ್ ದವೇದಾರು ಜಯರಾಮ್ ಅಂತ ನಮ್ಮ ಹೆಸರು, ಹೊಸಕೋಟೆಯಲ್ಲಿರೋದು. ಗಿಲ್ಲಿ ಸೂಪರ್ ಅಣ್ಣ, ಥ್ಯಾಂಕ್ ಯು. ಅಕ್ಕ, ಬಿಗ್ ಬಾಸ್ ನೋಡ್ತಾ ಇದ್ದೀರಲ್ಲ, ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು, ಯಾಕೆ ಗೆಲ್ಲಬೇಕು? ನಮ್ಗೆ ಗಿಲ್ಲಿ ಬರಲಿ, ಸೆಕೆಂಡ್ ಕಾವ್ಯ ಬರಲಿ ಸರ್. ಈಗ ಸುದೀಪ್ ಸರ್ ಒಂದು ಮಾತು ಹೇಳಿದ್ರು, ಈ ಸೀಸನ್ ಒಳಗಡೆ ಜಾಸ್ತಿ ಎಂಟರ್ಟೈನ್ ಮಾಡಿರೋದು ಧ್ರುವಂತ್ ಅಂದರು. ನಿಮ್ಮ ಪ್ರಕಾರ ಯಾರು ಮಾಡಿದ್ದು? ಇಲ್ಲ ಸರ್, ಎಲ್ಲ ಗಿಲ್ಲಿ ಕಾವ್ಯ ಪಾಪ ಒಳ್ಳೆಯವರು ಹುಡುಗರು ಮಕ್ಕಳು ಅಲ್ಲಿ. ಅವರು ದುರಂಕರ ಜಾಸ್ತಿ. ಧ್ರುವಂತ್ ಬೇಡ, ಅಶ್ವಿನಿನೂ ಬೇಡ. ಸೊ ನಿಮಗೆ
ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಗಿಲ್ಲಿ ಕಾವ್ಯ ಬರಲಿ ಪಾಪ. ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ಗೆಲ್ಬೇಕು? ಅಣ್ಣ ಗಿಲ್ಲಿನೇ ಗೆಲ್ಲಿ. ಹಾಂ ಅವ್ರು ಚೆನ್ನಾಗಿ ಮಾಡ್ತಾರೆ. ಯಾರು ಗೆಲ್ಬೇಕು ನಿಮಗೆ? ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿ ಗೆಲ್ಬೇಕು. ಯಾಕೆ? ಚೆನ್ನಾಗಿ ಕಾಮಿಡಿ ಮಾಡ್ತಾರಲ್ಲ. ಥ್ಯಾಂಕ್ ಯು. ನಾ ಬಿಗ್ ಬಾಸ್ ನೋಡ್ತಾ ಇದ್ರಾ? ಹಾಂ ನೋಡ್ತಾ ಇದ್ದೀವಿ ಸರ್. ನಿಮ್ಗೆ ಯಾರು ಗೆಲ್ಬೇಕು? ಸರ್ ಗಿಲ್ಲಿ ಅವ್ರು ಗೆಲ್ಲಬೇಕು. ಯಾಕೆ? ಗಿಲ್ಲಿ ಅವರು ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೊಡ್ತಾರೆ, ಚೆನ್ನಾಗಿ ಕಾಮಿಡಿ ಇರುತ್ತೆ, ನೋಡ್ತಾ ಇದ್ದೀರಿ, ಗೆಲ್ಲಬೇಕು, ಅವರೇ ಗೆಲ್ಲಬೇಕು. ನಮಸ್ತೆ. ಬಿಗ್ ಬಾಸ್ ಒಳಗಡೆ ಈಗ ಸುದೀಪ್ ಸರ್ ಮೊನ್ನೆ ಒಂದು ಹೇಳಿದ್ರು, ಏನು ಎಂಟರ್ಟೈನರ್ ಆಫ್ ದಿ ಸೀಸನ್ ಬಂದ್ಬಿಟ್ಟು ಧ್ರುವ್ ಅಂತಂದ್ರು. ನಿಮ್ಮ ಪ್ರಕಾರ ಯಾರು ಮತ್ತು ಯಾಕೆ? ಸೀಸನ್ ಫಸ್ಟ್ ಡೇ ಇಂದ ನೋಡ್ತಾ ಇದ್ದೀವಿ. ಟ್ರೂ ಎಂಟರ್ಟೈನರ್ ಅಂದರೆ ಗಿಲ್ಲಿನೇ. ಗಿಲ್ಲಿಗೆ ಬರಬೇಕಿತ್ತು. ಮತ್ತು ಸುದೀಪ್ ಸರ್ ಹೇಳಿದ್ದು ರಾಂಗೇನಿಲ್ಲ, ಅವರು ಯಾವ ಏನಲ್ಲಿ ಕೊಟ್ಟಿದ್ದಾರೋ ಗೊತ್ತಿಲ್ಲ. ನಮ್ಮ ಪ್ರಕಾರ ಗಿಲ್ಲಿಗೆ ಬರಬೇಕಿತ್ತು. ನಿಮ್ಗೆ ಯಾರು ಗೆಲ್ಲಬೇಕು? ಗಿಲ್ಲಿನೇ. ಥ್ಯಾಂಕ್ ಯು. ಕೊಂಡಿದ್ದೀರಿ, ನಿಮ್ಗೆ ಯಾರು ಗೆಲ್ಲಬೇಕು, ಯಾಕೆ ಗೆಲ್ಲಬೇಕು? ನಮಗೆ ಈ ಸಲ ಗಿಲ್ಲಿ ನಟ ಗೆಲ್ಲಬೇಕು ಅಂತ. ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ, ಆಟ ಚೆನ್ನಾಗಿ ಆಡ್ತಾ ಇದ್ದಾರೆ, ಅದರಿಂದ ಗಿಲ್ಲಿ ನಟ ಗೆಲ್ಲಬೇಕು. ಸೊ ಅಣ್ಣ, ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ. ಸೊ ಸುದೀಪ್ ಸರ್ ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಎಂಟರ್ಟೈನರ್ ಆಫ್ ದಿ ಸೀಸನ್ ಬಂದ್ಬಿಟ್ಟು ಧ್ರುವಂತ್ ಅಂತ. ಅದಕ್ಕೆ ನಿಮ್ಮ ಅನಿಸಿಕೆ ಏನು? ಯಾರು ನಿಜವಾಗ್ಲೂ ಧ್ರುವಂತ? ಈಗ ಸುದೀಪ್ ಅವರು ಹೇಳಿದ್ದಾರೆ ಧ್ರುವಂತ್ ಅಂತ, ಆದರೆ ಕರ್ನಾಟಕ ಜನತೆ ಹೇಳ್ತಾ ಇದ್ದಾರೆ ಗಿಲ್ಲಿ ನಟ ಅಂತ. ಗಿಲ್ಲಿ ಅಂತ.